ಅದ್ಯಾ ಏನೇ ಅದು ಮೊಬೈಲ್ ನೋಡ್ತಾ ಕೂತಿದ್ಯಾ ನೀನು? ನನ್ನ ಕಾಲು ತುಂಬಾ ನೋವುತ್ತಿದೆ, ಒಂಚೂರು ನೋಡು. ಬಂದೆ ಬಂದೆ. ಅಮ್ಮ ತುಂಬಾ ನೋವುತ್ತಿದೆ, ನನ್ನ ಕೈಲಿ ಆಗ್ತಿಲ್ಲ. ಅದೇ ತುಂಬಾ ನೋವುತ್ತಿದೆ. ಅಜ್ಜಿ ನಿನ್ ವೇಟ್ ಹೆಂಗಿದೆ ನೋಡ್ಕೋ. ನಿನ್ ವೇಟ್ ತುಂಬಾ ಇರೋದಕ್ಕೆ ನಿನ್ಗೆ ಕಾಲಿಗೆ ತುಂಬಾ ಪ್ರೆಷರ್ ಆಗ್ತಾ ಇದೆ. ನಮ್ಮ ವೇಟ್ನ ಕಮ್ಮಿ ಆದರೆ ನಮಗೆ ಕಾಲಿಗೆ ಪ್ರೆಷರ್ ಆಗಲ್ಲ, ಈಸಿಯಾಗಿ ವಾಕ್ ಮಾಡ್ಬೋದು, ಕಾಲಿನ ನೋವು ಆಗಲ್ಲ. ಹಾಗಾದ್ರೆ ನಾನು ಏನು ಮಾಡಬೇಕು? ಕರ್ಸಗೆ ನೀನು ಮೆಡಿಸಿನ್ ತಗೊಬೇಕು. ಡಾಕ್ಟರ್ ಬಂದರೆ ಹೋಗ್ಬಿಟ್ಟು ಡಾಕ್ಟರ್ ಏನಾದರೂ ಸುಳ್ಳು ಹೇಳಿದ್ರೆ ನೀನು ಏನು ಮಾಡ್ತೀಯಾ? ಅಮ್ಮ ನಾನು ಡಾಕ್ಟ್ರ್ ಹತ್ರ ಹೋಗಲ್ಲ. ಅದಕ್ಕೆ ನನಗೆ ಒಂದು ಐಡಿಯಾ ಬಂತು. ನೀನು ಯಾವಾಗಲೂ ಯೋಗ ಮಾಡು, ಎಕ್ಸಸೈಸ್ ಮಾಡು, ಎಲ್ಲ ಮಾಡು. ಅಂದರೆ ಕರಕಲಿಲ್ಲ ಅಂದರೆ ಏನು ಮಾಡು ಅಂದರೆ ಇವಾಗ ಒಂದು ಟ್ಯಾಬ್ಲೆಟ್ 2 ಟ್ಯಾಬ್ಲೆಟ್ ಕೊಡ್ತಾರೆ. ಒಂದು ಟ್ಯಾಬ್ಲೆಟು ಈ ಥರ ಕಲರ್ ಇರುತ್ತೆ, ರೆಡ್ ಮತ್ತು ವೈಟು. ಅದು ಒಂದು ಕುಡಿಬೇಕಾಗುತ್ತೆ. ಆಮೇಲೆ ಇನ್ನೊಂದು ಕೊಡ್ತಾರೆ, ಅದರಲ್ಲಿ ಒಂದು ಪಿಂಕಿಶ್ ಇರುತ್ತೆ, ಅದು ಇರುತ್ತೆ. ಸೊ 2 ಟ್ಯಾಬ್ಲೆಟ್ ಬದಲು ಅದೇ ಥರ ಈ ನಮ್ಮದೇ ಒಂದು ಟ್ಯಾಬ್ಲೆಟ್ ಮಾಡ್ಬೋದು. ಮನೇಲೇ ಮಾಡೋದಾ? ಹಾಂ. ಆಮೇಲೆ ಏನು ಮಾಡೋದು ಅದನ್ನ? ಅದಕ್ಕೆ ಅದು ಮಾಡೋಕ್ಕೆ ನನಗೆ ರೆಸಿಪಿ ಗೊತ್ತು. ಪಿಂಕಿಶ್ ಮಾಡೋದಕ್ಕೆ ಪಿಂಕಿಶ್ ಪ್ಲ್ಯಾಂಟ್, ಇವಾಗ ರೋಸ್ ಚೆನ್ನಾಗಿ ಪಿಂಕಿಶ್ ಆಗಿರುತ್ತಲ್ಲ, ಹೌದು, ಅದ್ರ ಜ್ಯೂಸ್ನ ತಗೊಂಡ್ಬಿಟ್ರೆ ಮೆಡಿಸಿನ್ ಮಾಡ್ಬೋದು. ವಾವ್, ನಂಗೆ ಅದು ಗೊತ್ತೇ ಇರಲಿಲ್ಲ. ಆಮೇಲೆ ಇನ್ನೊಂದು ರೆಡ್ ರೋಸ್ ಇದೆಯಲ್ಲ, ಅದ್ರ ಜ್ಯೂಸ್ ಮಾಡ್ಬೋದು. ಹೌದಲ್ವಾ? ಹಾ. ಮತ್ತೆ ವೈಟ್ಗೆ ಯಾವ್ದಾದ್ರೂ ಒಂದು ವೈಟ್ ಕಲರ್ ಫ್ಲವರ್ ಇದೆ ತಾನೆ, ಅದು ಹೇಗಿರುತ್ತೆ? ಈ ತರ ಇರುತ್ತೆ. ಹಾ, ಆಮೇಲೆ ನನಗೆ ಫೋಟೋ ಇಮೇಜ್ ತೋರಿಸ್ಬಿಡು. ನಿಮ್ಗೆ ಇವಾಗ ಫೋನಲ್ಲಿ ಮಾಡ್ಬಿಡ್ತೀನಿ. ಓ, ಇದಾ ಗೊತ್ತು ನನಗದು. ಅಷ್ಟೇ ನಂಗೆ ಗೊತ್ತಿತ್ತು. ಆಮೇಲೆ ಅದನ್ನೇನು ಮಾಡೋದು? ಸೊ ಅದ್ರ ಜ್ಯೂಸ್ನ ತಗೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಹಾಕ್ಬಿಟ್ಟು ಇನ್ನೊಂದು ಪಿಂಕಿಶ್ಗೆ ನಾರ್ಮಲಾಗಿ ಒಂದು ಸರ್ಕಳಗೆ ಒಂದು ಐಸ್ ಪ್ಯಾಕೆಟ್ ಗೊತ್ತಲ್ವಾ, ಟ್ಯಾಬ್ಲೆಟ್ ಐಸ್ ಪ್ಯಾಕೆಟ್ ಅಂತ ಹಾಕು. ಅದು ಐಸ್ ಪ್ಯಾಕೆಟ್ ಬರುತ್ತೆ. ಅದರಲ್ಲಿ ನೀನು ಆ ಜ್ಯೂಸ್ನ ಹಾಕ್ಬಿಟ್ಟು ಐಸ್ ಮಾಡಿದ್ರೆ ಅದು ಟ್ಯಾಬ್ಲೆಟ್ ಶೇಪಲ್ಲಿ ಬರುತ್ತೆ. ನೀರು ಹಾಕ್ಬಿಟ್ಟು ಅಂತ ಮಾಡು, ಅಷ್ಟೇ ಮುಗೀತು. ನಿನ್ನ ಫ್ಯಾಟಲ್ಲೇ ಕರ್ತಾ ಹೋಗುತ್ತೆ. ಹೌದಾ ಅದ್ಯಾ? ಓ ವೆರಿ ಗುಡ್. ನಂಗೆ ಇಷ್ಟೆಲ್ಲ ಬುದ್ಧಿ ಇರೋ ಮೊಮ್ಮಗಳಿದ್ದಾಳೆ. ನಿಂಗೆ ಎಷ್ಟು ಬುದ್ಧಿ ಇದೆ, ಏನು ಕತೆ? ಅದು ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು? ನನ್ನ ಬ್ರೇನಿಂದ ಬಂತು. ಅಮ್ಮ, ನನಗೆ ಶ್ರೀಕೃಷ್ಣ ಪರಮಾತ್ಮ ಇವಳಿಗೆ ಕೊಟ್ಟರ ಬ್ರೈನ ನನಗೂ ಒಂಚೂರು ಕೊಡಪ್ಪ.